ನಮ್ಮ ದೇಶದ ಲೋಕಸಭೆಯ ಚುನಾವಣೆ 10 ವರ್ಷಗಳಿಂದ ಒಳ್ಳೆಯ ಆಡಳಿತವನ್ನ ಈ ದೇಶಕ್ಕೆ ಕೊಡುವುದರ ಜೊತೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಅದ್ವಿತೀಯ ನಾಯಕ ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತಕ್ಕಂಥ ಸಂಕಲ್ಪ ಕೇವಲ ಒಂದು ಸಮಾಜದ್ದಲ್ಲ, ಇಡೀ ದೇಶದ ಜಗತ್ತಿನ ಅಪೇಕ್ಷೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಹಾಲಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಮತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದರಾಗಿರ್ತಕ್ಕಂಥ PC ಗದ್ದಿಗೌಡರು ಸ್ಪರ್ಧೆ ಮಾಡ್ಲಿಕ್ಕಿದ್ದಾರೆ. ನಮ್ಮ ಅಪೇಕ್ಷೆ ಎರಡೂ ಜಿಲ್ಲೆಗಳ ಬಹುತೇಕ ಜನರ ಅಪೇಕ್ಷೆ ಇಬ್ಬರು ಲೋಕಸಭಾ ಸದಸ್ಯರು ಬಹುಮತದಿಂದ ಆರಿಸಿ ಬರಬೇಕು ಅಂತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಎರಡೂ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಸಮಾಜ ಗಾಣಿಗ ಸಮಾಜ ಇರ್ತಕ್ಕಂಥದ್ದು ಮತ್ತು ಈ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮಾಜ ಬಹುತೇಕವಾಗಿ 1000 ಗಾಣಿಗ ಸಮಾಜದ ಮತಗಳಿದ್ವು ಅಂದ್ರೆ ಒಂದು 900ಕ್ಕಿಂತ ಹೆಚ್ಚು ಮತಗಳು ಬಿಜೆಪಿ ಪರವಾಗಿ ಅದಾವ. ಇಲ್ಲಿವರೆಗೂ ಅದಾವ. ಒಂದು 100 ಓಟ್ ಏನೋ ಫರಕ್ ಇರ್ಬೋದು. ಭಾಳ ಚಪ್ಪಾಳೆ ಹೊಟ್ಟು 1000 ಓಟ್ ಇದ್ವು ಅಂದ್ರೆ ಒಂದು 100 ಏಟ ಅಪ್ಪಿ ಹೋಗಿರ್ಬೋದು. ಅಂದ್ರೆ 900 ಬಿಜೆಪಿ ಪರವಾಗಿ ಬೀಳುವಂಥದ್ದು, ಮೋದಿ ಪರವಾಗಿ ಹಾಕ್ತಕ್ಕಂಥದ್ದು. ಹಾಗೇನೆ ಆ ಭಾಗದ ಗದ್ದಿಗೌಡರಿಗೆ ಮತ್ತು ಈ ಭಾಗದ ರಮೇಶ್ ಜಿಗಜಿಣಗಿ ಬೆಂಬಲ ಕೊಡ್ತಕ್ಕಂಥದ್ದು ಈ ಸಮಾಜದ ಒಂದು ಪರಂಪರೆ ಮತ್ತು ಅಭಿಮಾನ. ಹೀಗಾಗಿ ಈ ಬಾರಿ ಕೂಡ ಈ ಸಮಾಜ ಇವತ್ತು ಒಕ್ಕೂರ್ಲಿಂದ ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಒಂದು ಓಟು ಕೂಡ ಬೇರೆ ಕಡೆ ಹೋಗಬಾರ್ದು ಅಂತಕ್ಕಂಥ ವಿನಂತಿ ಮಾಡೋ ಸಲುವಾಗಿ ಈ ಜಿಲ್ಲೆಯ ಎಲ್ಲ ಪ್ರಮುಖ ಗಾಣಿಗ ಸಮಾಜದ ನಾಯಕರು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಇದು. ಇದು ಸಮಾಜದ ಸ್ವಾರ್ಥತೆ ಅಲ್ಲ, ಇದು ದೇಶದ ಒಂದು ಭದ್ರತೆ ಸಲುವಾಗಿ, ದೇಶದ ಅಭಿವೃದ್ಧಿ ಸಲುವಾಗಿ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಈ ಬಂದಿರತಕ್ಕಂಥ ಎಲ್ಲ ನಾಯಕರು ಅಷ್ಟೇ ಅಲ್ಲ, ಕೆಲವು ಜನ ಬಂದಿರಬಹುದು ಅಷ್ಟೇ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಹುತೇಕ ಗಾಣಿಗ ಸಮಾಜದ ಮತಗಳ ಜೊತೆಗೆ ಇನ್ನುಳಿದ ಸಮಾಜದ ಮತಗಳನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಮಲದ ಗುರುತಿಗೆ ಹಾಕಿ ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು 3,70,000 ಮತಗಳ ಅಂತರದಿಂದ ರಮೇಶ್ ಜಿಗಜಿಣಗಿ ಗೆಲ್ಲಿಸುವಲ್ಲಿ ಸಮಾಜ ತಂದೆ ಆದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಇಡೀ ಜಿಲ್ಲೆಯ ಜನರಿಗೆ ಮಾಡೋದ್ರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಮತದಾರ ಕೂಡ ಮಾಡ್ಲಿಕ್ಕೆ ಬಯಸ್ತೇವೆ. ಹಾಗಾಗಿ ಅದ್ರ ಜೊತೆಗೆ ಮತ್ತು ಪ್ರಾಮಾಣಿಕ ಸಮಾಜ ಗಾಣಿಗ ಸಮಾಜ ಅಂದ್ರೆ ತಮ್ಮ ಕೈಯಿಂದ ಖರ್ಚು ಮಾಡಿ ಚುನಾವಣೆ ಮಾಡ್ತಕ್ಕಂಥವ್ರು, ಏನೋ ಕೊಡ್ತಕ್ಕಂಥ ದುಡ್ಡಿಗಾಗಿ ಆಸೆ ಮಾಡ್ತಕ್ಕಂಥ ಸಮಾಜ ಅಲ್ಲ ನಮ್ದು ಯಾವುದು ಕೂಡ. ಹೀಗಾಗಿ ಮತ್ತು ಸಾಧನೆ ಮಾಡ್ತಕ್ಕಂಥ ಸಮಾಜ ನಮ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಹಲವಾರು ಘಟನೆಗಳಾಗಿದ್ದಾವೆ. ಇವತ್ತು ಮಲ್ಲು ಲೋಣಿ ಅವ್ರನ್ನ ನಾವು ರಾಷ್ಟ್ರೀಯ ಗಾಣಿಗ ಸಮಾಜದ ಗೌರವ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ವಿ ನಾವು ಸೇರಿ. ಆದ್ರೆ ಇವತ್ತು ಅದು ದುರ್ದೈವದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ ಅವರು. ಹೀಗಾಗಿ ಅವರಿಗೆ ವಿನಂತಿ ಮಾಡ್ತೀವಿ, ನಾವು ಯಾವುದೇ ಪಕ್ಷ ಸೇರೋದಕ್ಕೆ ಹೋಗೋದಕ್ಕೆ ಎಲ್ಲರೂ ಸ್ವತಂತ್ರವಾಗಿರ್ತಕ್ಕಂಥದ್ದು. ಅವರು ಕಟ್ಟಡಗಳನ್ನ ಯಾರು ಹಾಕೋದಿಲ್ಲ, ಅವರು ಕೂಡ ಸ್ವತಂತ್ರವಾಗಿರ್ತಕ್ಕಂಥದ್ದು. ನೀವು ಜಿಲ್ಲಾ ಅಧ್ಯಕ್ಷ ಆಗಿದ್ದು ಸಂತೋಷ ಪಡ್ತೀವಿ ನಾವು. ಆದ್ರೆ ಸಮಾಜ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಅಂತ ಮಾಡಿದೀವಿ ನಾವು, ಕಾರ್ಯಾಧ್ಯಕ್ಷ ಮಾಡಿದೀವಿ. ತಕ್ಷಣ 1 ಗಂಟೆ ಕೂಡ ತಡ ಆಗಬಾರ್ದು. ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಮಾಜದಾಗ ಬಹಳ ಮುತ್ಸದ್ದಿಗಳದಾರ, ಹಿರಿಯರು ಅದಾರ, ನಿವೃತ್ತ ಅಧಿಕಾರಿಗಳು ಅದಾರ, ಅವ್ರು ಅದನ್ನ ಆ ಪದವನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲ ಸೇರಿ ನಾವು ಮಾಡ್ತೀವಿ ಅದನ್ನ. ಯಾರ್ಯಾರದಕ್ಕ ಹುದ್ದೆದಾಗ ಇವತ್ತು ಕೂಡ ಆ ಕಾಂಗ್ರೆಸ್ ಪಕ್ಷ ಬಿಟ್ಟು ಅಥವಾ ಯಾವುದೇ ರಾಜಕೀಯ ಪಕ್ಷ ಸೇರಿದಂತೆ ಇರಬಾರ್ದು. ಅವರು ದಯವಿಟ್ಟು ಅವರು ಮಲ್ಲಿಕಾರ್ಜುನ ಅವರು ಈ ಗಾಣಿಗ ಸಮಾಜದ ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ. ಹಾಗೇನೆ ಲಕ್ಷ್ಮಣ ಸವದಿ ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಅವರಿಗೆ ಸ್ವತಂತ್ರ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಅಂತ ಮಾಡಿತ್ತು. ಅವ್ರಿಗೆ ಇದಕ್ಕಿಂತ ದೊಡ್ಡ ಹುದ್ದೆ ಕೊಡ್ಲಿಕ್ಕೆ ಆಗುದಿಲ್ಲ, ಯಾವ ಪಕ್ಷ ಕೊಡಕ್ಕೆ ಆಗುದಿಲ್ಲ. ಅವ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ, ಸಂತೋಷ, ನಮಗೆ ಪ್ರಶ್ನೆ ಇಲ್ಲ. ಆದ್ರೆ ಅವ್ರು ಕೂಡ ನಿನ್ನೆ ಕೋಲಾರದಲ್ಲಿ ಕೂಡ ಮಾತನಾಡಿದರು. ನರೇಂದ್ರ ಮೋದಿ ಅವ್ರು ಹೀಯಾಳಿಸಿ ಮಾಡ್ತಕ್ಕಂಥ ಮಟ್ಟಕ್ಕೆ ಅವ್ರು ದಯವಿಟ್ಟು ಹೋಗ್ಬಾರ್ದು. ಒಂದು ಕಾಲದಲ್ಲಿ ನಾವು ಹೇಳ್ತಿದ್ವಿ ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಸೌದಿ ಅಂತ ಹೇಳ್ಕೊಂಡು ಒಂದು ಇತ್ತದೇನೋ ಎಲ್ಲರೂ ಕೂಡ ಇದ್ದೇವೆ. ನಾವು ಹೇಳ್ತಿದ್ದೀವಿ ಮುಖ್ಯಮಂತ್ರಿ ಆಗುತ್ತೆ ಹೋಗಿ ನಾವೆಲ್ಲ ಬೆಂಬಲ ಇರ್ತೀವಿ ಅಂತ ನಾವು ಕೂಡ ಹೇಳಿದ್ವಿ. ಅವ್ರ ಮನೆಗೆ ಹೋಗಿ ನಾವೆಲ್ಲ ನಾವು ಮಾಡ್ತೀವಿ, ನಿಮ್ ಬೆನ್ನ ಇರ್ತೀವಿ, ಮುಖ್ಯಮಂತ್ರಿ ಆದ್ರೆ ಒಳ್ಳೇದೈತೆ ನಮಗಂತ ಹೇಳಿದ್ವಿ ನಾವು. ಅದು ಏನ್ ಕಾಲ ಮತ್ತು ಗೊತ್ತಿಲ್ಲ. ಅವ್ರು ಯಾಕೋ ಕಾಂಗ್ರೆಸ್ ಪಕ್ಷವಾದ್ರು ಗೆದ್ದಾರ, ಸಂತೋಷ ನಾವು ಪಡ್ತೀವಿ, ಧನ್ಯವಾದ ಹೇಳ್ತೀವಿ ಅವರಿಗೆ. ಆದ್ರೆ ಜಗತ್ತು ಮೆಸ್ತಕ್ಕಂಥ ಒಬ್ಬ ನಾಯಕನಿಗೆ ಒಂದು ಸಣ್ಣ ಮಾತಿನಿಂದ ಮಾತಾಡ್ತಕ್ಕಂಥ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದರಿಂದ ಅವರು ಆ ಮಟ್ಟವನ್ನು ಬಿಡ್ಬೇಕಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತು ಸಮಾಜ ಇದು ಗುತ್ತಿಗೆ ಪಡೆಯುವಂಥದ್ದಲ್ಲ. ಇದು ಯಾರೋ ಒಬ್ರು ನಾನು ತಗೊಂಡಿರ್ಕೊಂಡ್ರೆ ಸಮಾಜ ನನ್ನಿಂದ ಬರುವಂಥದ್ದಲ್ಲ. ಸಮಾಜ ತಂದೆ ಆಗಿರ್ತಕ್ಕಂಥ ಹಿರಿಮೆಯನ್ನ, ಗರಿಮೆಯನ್ನ, ಇತಿಹಾಸವನ್ನು ಹೊಂದಿರತಕ್ಕಂಥ ಸಮಾಜದು. ಹೀಗಾಗಿ ಯಾವ ಕಾಲಕ್ಕೆ ಯಾವ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದು, ಚುನಾವಣೆಗಳಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಸ್ವಂತ ನಿರ್ಣಯ ಮಾಡ್ತಕ್ಕಂಥದ್ದು ಐತಿ. ಅದಕ್ಕೆ ಅವರು ಎಲ್ಲ ಇವತ್ತು ಸಮಾಜದ ಪ್ರಮುಖರು ಈ ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ತಮ್ಮ ವಿಚಾರಗಳನ್ನ ಜನರಿಗೆ ಹೇಳಬೇಕು ಅಂತಕ್ಕಂಥ ವಿಚಾರನ ಮಾಡಿದ್ದೀವಿ. ಅದಕ್ಕೆ ಅವ್ರು ಯಾರ ವಿಚಾರಗಳನ್ನು ತೆಗೆದುಕೊಳ್ಳಾರ್ದೇನೆ ನಾವೆಲ್ಲ ಕೂಡ ಈ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ
ಮಲ್ಯ ಚಿತ್ರ ಅವ್ರದೇ ಐತಿ ಇಲ್ಲಿ ಕೂಡ. ಅಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಮಲ್ಯ ಚಿತ್ರ ಅವ್ರದೇ ಐತಿ. ಸೀರಿಯಲ್ ನಂಬರ್ 1 ಎರಡು ಕಡೆ ಕಮಲದ ಗುರುತಿಗೆ ಮತವನ್ನು ಕೊಟ್ಟು ನರೇಂದ್ರ ಮೋದಿ ಅವರ ಅಪೇಕ್ಷೆ ಏನೈತಿ, ಅವ್ರು ನರೇಂದ್ರ ಮೋದಿ ಅವ್ರನ್ನ ಜಾತಿಗೆ ಹೋಲಿಸೋರು ಅಲ್ಲ. ನಾವು ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಜಾತಿ ಬಿಟ್ಟು ಅತೀತವಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಕೂಡ ಅವ್ರು ಒಂದು ಜಾತಿ ಮಟ್ಟಕ್ಕೆ ತಂದು ಸಣ್ಣವ್ರನ್ನ ಮಾಡಕ್ ಹೋಗುದಿಲ್ಲ ಅಂತಾರೆಲ್ಲ. ಜಾತಿಯನ್ನು ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿತ್ವ ದೇವ್ರು ಹುಟ್ಟಿಸೋಣ ಅವ್ರಿಗೆ, ಯೋಗ ಹುಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ನಾವು ಜಾತಿ ಮಟ್ಟಕ್ಕೆ ಒಯ್ಯುದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಅವರು ಇವತ್ತು ಮಿನಿಸ್ತಾ ಇದ್ದಾರೆ. ಭಾರತ ಮಾತೆಯ ಗೌರವ ಜಾಸ್ತಿ ಆಗಿದೆ. ಇನ್ನೊಮ್ಮೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗ್ತಾರೆ. ಅವರ ಅಪೇಕ್ಷೆಯಂತೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಎರಡೂ ಸಂಸದರನ್ನ ದೊಡ್ಡ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡುವ ಮುಖಾಂತರವಾಗಿ ರಾಷ್ಟ್ರ ಸೇವೆಯ ಅಳಿಲ ಸೇವೆಯನ್ನು ಕೂಡ ನಾವು ಕೂಡ ಮಾಡ್ತೀವಿ. ಆ ರೀತಿ ಮಾಡೋಣ ಅಂತಕ್ಕಂಥ ಮಾತನ್ನ ಎಲ್ಲ ಸಮಾಜ ಬಾಂಧವರಿಗೆ ಮತ್ತು ಎಲ್ಲ ಸಮಾಜಕ್ಕೂ ಕೂಡ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಪ್ರಶ್ನೆ ಇಲ್ಲ, ಬಾಲ್ಯದಿಂದ ಇದ್ರೊಳಗೆ ಅದನ್ನ ನಾನು ಏನೋ ನಡುವೆಮ್ಮ ಟಿಕೆಟ್ ತಪ್ಪಿದಾಗ ಯಾರು ಮಾತಾಡಲ್ಲ ಅಂತ ಒಂದ್ಸಲ ಬಿಟ್ರೆ ಬಿಜೆಪಿಯಿಂದ ಯಾವತ್ತು ಹೋದೇನಿ. ಮತ್ತು ಅವರಿಗೆ ಕೂಡ ನಾನು 99 ಶಾಸಕ ಇದ್ದಂಥ ಸಂದರ್ಭದಲ್ಲಿ ಅವ್ರು ನಮ್ಮ ಸಂಬಂಧಿಕರ ಆಗ್ಬೇಕು, ಬೇರೆ ಅಲ್ಲ. ಹೀಗಾಗಿ ಅವಾಗ ಅವ್ರು ಸೋತಿದ್ರು. ಅವರು 1600 ಹೋಟ್ಲೆ ಪಕ್ಷೇತರ ಸೋತಿದ್ರು. ಅವರು ಅವಾಗ ನನ್ನ ಹತ್ರ ಬಂದ್ರು. ಅವರು ಬೆಂಗಳೂರು ಬಂದಾಗ ಯಡಿಯೂರಪ್ಪನವ್ರಿಗೆ ಅನಂತಕುಮಾರ್ ಪರಿಚಯ ಮಾಡಿಕೊಡ್ಬೇಕು ಅಂತಂದಾಗ ಬೆಂಗಳೂರದಾಗಿದ್ದಂಥ ಯಡಿಯೂರಪ್ಪನವ್ರು ಢವಳಗಿರಿ ಮನೆ ಕರ್ಕೊಂಡು ಹೋಗಿ ಇವರು 10ನೇ ಒಳಗೆ ಕೇವಲ 16 ಹೋಟ್ಲೆ ಸೋತಾರ, ದಯವಿಟ್ಟು ಇವ್ರು ಟಿಕೆಟ್ ಕೊಟ್ಟರೆ ಗ್ಯಾರಂಟಿ ಗೆಲ್ತಾರ, ದಯವಿಟ್ಟು ಇವ್ರು ಟಿಕೆಟ್ ಕೊಡ್ಬೇಕಂತ ಮಾತನ್ನ ಅಲ್ಲಿ ಹೇಳಿದೆ. ಮತ್ತು ಅನಂತಕುಮಾರ್ ಅವ್ರ ಕರ್ಕೊಂಡು ಕೂಡ ಇದೇ ಪರಿಚಯ ನಾನೇ ಮಾಡಿಸ್ಕೊಟ್ಟಿನಿ ಅವರಿಗೆ. ಅದಕ್ಕೆ ಅಲ್ಲಿ ಹೋಗಿ ನಾ ಕಾಂಗ್ರೆಸ್ನ ಪಡೆಯುವಂಥದ್ದು ನಮ್ಮ ರಕ್ತಗತವಾಗಿ ಕಾಂಗ್ರೆಸ್ ಎಂದೂ ಆಗುದಿಲ್ಲ, ಅದು ಆಗಲಾರ್ದು ಮಾತದು. ಅದಕ್ಕೆ ಅವ್ರಿಗೆ ಯಾಕೋ ಇದು ಟೈಮ್ ಸರಿ ಇಲ್ಲ ಅಂತ ನಾ ತಿಳ್ಕೊತೀನಿ. ಅದನ್ನು ಅವ್ರು ವೈಯಕ್ತಿಕವಾಗಿ ಅದಕ್ಕೆ ಹೋಗಬಾರ್ದಾಗಿತ್ತು. ಅವರು ಯಾಕಂದ್ರೆ ಮಣ್ಣು ನೋಡ್ರಿ ಗುಲ್ಬರ್ಗದಾಗ ಅವ್ರು ಭಾರತ ಮಾತೆಗೆ ಜೈ ಅನ್ಬೇಕಂದ್ರೆ ಖರ್ಗೆ ಅವ್ರು ಮಾರಿ ನೋಡಕತ್ತಾರ. ಅದು ಬಿಜೆಪಿ ಭಾರತ ಮಾತೆಗೆ ಬಿಜೆಪಿ ರಕ್ತಗತ ಅದು ತಿಳ್ಕೊಳಕ್ ಆಗುದಿಲ್ಲ. ಜಗದೀಶ್ ಶೆಟ್ಟರ್ ಹೋಗಿದ್ರು, ತಿಳ್ಕೊಳಕ್ ಆತನ ಅವ್ರಿಗೆ ಆಗಿಲ್ಲ. ನಾನು 9 ತಿಂಗಳದಾಗ ಹೊಳೆ ಬಂದು ಪಕ್ಷ ಕರ್ಕೊಂಡ್ಬಿಡ್ತೀನಿ. ನಾನು ಅವಾಗ 9 ತಿಂಗಳು ಬಾರಿ ಅಂದ್ರೆ 9 ತಿಂಗಳದಾಗ ಮತ್ತೆ ಲೋಕಸಭೆಗೆ ನಾನು ಕರ್ಕೊಂಡ್ಬಿಟ್ರೆ ಅವಾಗ ಪಕ್ಷದವ್ರು ನಾನು ಬಂದೆ ಮಾಡಿದೆ. ಅದಕ್ಕೆ ಅದು ಆಗುದಿಲ್ಲ. ಇಲ್ಲಿ ಬೆಳೆದವ್ರಿಗೆ ಆ ಸಂಸ್ಕೃತಿ ಹೊಂದಂಗಿಲ್ಲ, ಕಾಂಗ್ರೆಸ್ ಸಂಸ್ಕೃತಿ. ಅದಕ್ಕೆ ಯಾವಾಗ ಬರ್ತದ ಕಾಲ ಮತ್ತೆ ಬೇರೆ ಇರಲಿ. ಅದಕ್ಕೆ ದಯವಿಟ್ಟು ಈಗ ಅವರು ಇತಿಮಿತಿಯೊಳಗೆ ಇರ್ಬೇಕಂತ ಅಷ್ಟೇ ವಿನಂತಿ ಮಾಡ್ತೀನಿ. ಇದು ಯಾರು ಗುತ್ತಿ ಕೊಡಲ್ಲ. ನಿಮ್ಮ ಹೃದಯದಿಂದ ಬಂದ್ರೆ ಯಾರು ಬೇಡ್ತಾರ? ಅದಕ್ಕೆ ಹೃದಯದ ಬಂದ್ರೆ ಮುಸಲ್ಮಾನ್ ಭಾರತ ಮಾತೆ ಜಯ ಅನ್ನಂಗಿಲ್ಲ, ಕ್ರಿಶ್ಚಿಯನ್ ಅನ್ನಂಗಿಲ್ಲ. ಯಾರು ಭಾರತ ಮಾತೆ ಪ್ರೀತಿ ಮಾಡ್ತಾರ, ಹಡದ ತಾಯಿನ ಹುಟ್ಟಿದ ಭೂಮಿಯನ್ನು ಯಾರು ಪ್ರೀತಿ ಮಾಡ್ತಾವ ಭಾರತ ಮಾತೆ ಜಯ ಅಂತಾರ. ತಾಯಿ ಜಯ ಅಂದಂಗ ಜಾತಿಗೆ ಅನ್ನೋದೇನ್ರಿ? ಭಾರತ ಮಾತೆ ಅಂದ್ರೆ ನಮ್ಮ ಜನ್ಮ ಕೊಟ್ಟ ಭೂಮಿ, ಅದು ಭೂಮಿ ತಾಯಿಗೆ ನಾವು ಜಯಕಾರ ಹೇಳ್ದಂಗ. ಅದೇನು ಸ್ವಾರ್ಥ ಅಲ್ಲ, ಪಕ್ಷ ಅಲ್ಲ, ಜಾತಿನೂ ಅಲ್ಲ. ಯಾರು ಬೇಕಾದ್ರೂ ಹೇಳ್ಬೋದು. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.